ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ಜನಕ್ಕೆ ಇನ್ನೂ ಡೌಟ್ ಇದೆ, ಆಡ್ಸೆನ್ಸ್ ಅಲ್ಲಿ ಏನೇನೆಲ್ಲ ಡಾಕ್ಯುಮೆಂಟ್ಗಳನ್ನ ಸಬ್ಮಿಟ್ ಮಾಡಬೇಕು, ಏನೆಲ್ಲ ಮಿಸ್ಟೇಕ್ಗಳನ್ನ ಮಾಡಬಾರ್ದು, ಜೊತೆನಲ್ಲಿ ಮಾನಿಟೈಸೇಷನ್ ಫುಲ್ ಮಾಡ್ಕೊಂಡ್ರೆ ಒಳ್ಳೇದಾ ಆಫ್ ಮಾಡ್ಕೊಂಡ್ರೆ ಒಳ್ಳೇದಾ ಅಂತ ಕೇಳ್ತಾ ಇದ್ರು. ಈಗಷ್ಟೇ ನನಗೊಬ್ರು ಲೈವ್ ಅಲ್ಲಿ ಕೇಳಿದ್ರು, ಆದ್ರೆ ನಾನು ಅವ್ರಿಗೆ ಹೇಳ್ದೆ ನಾನು ಆಲ್ರೆಡಿ ಮಾಡಿದ್ದೀನಿ ವಿಡಿಯೋನ ಅಂತ. ಅವ್ರು ಇಲ್ಲ ಇನ್ನೂ ಒಂದ್ಸರಿ ಕ್ಲಿಯರ್ ಆಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿ ವಿಡಿಯೋನ ಮಾಡಿ ಅಂದಿದ್ದಕ್ಕೆ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ವಿಷಯ ಹೆಂಗ್ ಅನಿಸ್ತು ಅಂತ ಅನ್ಬಿಟ್ಟು. ಇನ್ನು ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ, ಡೌಟ್ಗಳಿದೆ ಯಾವ ತರ ಆಡ್ಸೆನ್ಸ್ ನ ಮಾಡ್ಕೊಬೇಕು ಅಂತ. ಅದಕ್ಕೂ ಮುಂಚೆ ಮಾನಿಟೈಸೇಷನ್ ಫುಲ್ ಮಾಡ್ಕೊಂಡ್ರೆ ಒಳ್ಳೇದಾ ಆಫ್ ಮಾಡ್ಕೊಂಡ್ರೆ ಒಳ್ಳೇದಾ ಅಂತ ಕೇಳಿದ್ದಾರೆ. ನಿಮ್ಗೆ ಫುಲ್ ಮಾನಿಟೈಸೇಷನ್ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಟೈಮ್ ಇತ್ತು ಅನ್ನೋದಾದ್ರೆ, ಯಾಕಂದ್ರೆ 365 ಡೇಸ್ ಅಲ್ಲಿ ಮುಗಿಸ್ಕೊಬೇಕಾಗತ್ತೆ ಅಲ್ಲ ಫುಲ್ ಮಾನಿಟೈಸೇಷನ್ ನ, ಅದು ಮಾಡ್ಕೊಳ್ಳೋದಕ್ಕೆ ಟೈಮ್ ಇತ್ತು ಅಂತಂದ್ರೆ ನೀವು ಫುಲ್ ಮಾನಿಟೈಸೇಷನ್ ಮಾಡ್ಕೊಳ್ಳಿ. ಇಲ್ಲ ನಮ್ಗೆ ಅಷ್ಟು ಟೈಮ್ ಇಲ್ಲ, ಮುಗ್ದೋಗ್ತಾ ಇದೆ, 365 ಹತ್ರ ಬಂದ್ಬಿಡ್ತಾ ಇದೆ ಅನ್ನೋದಾದ್ರೆ ಬೇಗ ನೀವು ಆಫ್ ಮಾನಿಟೈಸೇಷನ್ ಮಾಡ್ಕೊಂಬಿಡಿ. ಮಾಡ್ಕೊಂಡು ಹಂಗೆ ಆದಷ್ಟು ಬೇಗ ನೀವು ಫುಲ್ ಮುಗಿಸ್ಕೊಬೇಕಾಗತ್ತೆ. ಯಾಕೆ ಅಂದ್ರೆ ನೀವು ಫುಲ್ ಮುಗಿಸೋ ತನಕನೂ ನಿಮ್ಮ ವಿಡಿಯೋಗಳ ಮೇಲೆ ಆಡ್ಗಳು ರನ್ ಆಗಲ್ಲ. ಆಫ್ ಮಾನಿಟೈಸೇಷನ್ ಆದ್ರೆ ಆಡ್ಗಳು ರನ್ ಆಗಲ್ಲ. ಆಡ್ಗಳು ರನ್ ಆಗದೆ ಇದ್ದಾಗ ನೀವು ಡಾಲರ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ. ನೀವೇನಾದ್ರೂ ಲೈವ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದರಲ್ಲಿ ನಿಮ್ಗೆ ಮೆಂಬರ್ಶಿಪ್, ಸೂಪರ್ ಚಾಟು, ಸೂಪರ್ ಥ್ಯಾಂಕ್ಸ್ ಇಂಥದ್ದು ಬರೋದ್ರಿಂದ ನೀವು ಡಾಲರ್ನ ಮಾಡ್ಕೊಬಹುದು. ಯಾಕೆಂದ್ರೆ $10 ಆದ್ಮೇಲೆ ನೀವು ಆಡ್ಸೆನ್ಸ್ ನ ಮಾಡ್ಕೊಳಕ್ಕಾಗತ್ತೆ ಅಲ್ವಾ. ಹಂಗಾಗಿ ಆ ಆಪ್ಷನ್ ಬರೋದು ಅವಾಗ್ಲೇ ನಿಮ್ಗೆ ಮೇಲ್ ಬರೋದು, $10 ಕಂಪ್ಲೀಟ್ ಮಾಡ್ಕೊಬೇಕು. ಹಂಗಾಗಿ ನೀವು ಆದಷ್ಟು ಫುಲ್ ಮಾನಿಟೈಸೇಷನ್ ಮಾಡ್ಕೊಂಡ್ರೆ ಒಳ್ಳೇದಂತ ಅನ್ಸುತ್ತೆ. ಹಾಫ್ ಮಾಡ್ಕೊಂಡು ಮತ್ತೆ ಫುಲ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗಿ ಟೈಮ್ ಲೇಟ್ ಆದ್ರೆ ಪ್ರಾಬ್ಲಮ್ ಆಗತ್ತೆ. ಹಂಗಾಗಿ ಹೇಳ್ತಾ ಇದ್ದೀನಿ, ಆದಷ್ಟು ಫುಲ್ಲೇ ಮಾಡ್ಕೊಳ್ಳಿ. ಇಲ್ಲ ಟೈಮ್ ಇಲ್ಲ ಅನ್ನೋದಾದ್ರೆ ನೀವು ಆಫ್ ಮಾನಿಟೈಸೇಷನ್ ಮಾಡ್ಕೊಳ್ಳಿ. ಇನ್ನು ಆಡ್ಸೆನ್ಸ್ ಅಲ್ಲಿ ಏನೇನೆಲ್ಲ ಡಾಕ್ಯುಮೆಂಟ್ ಗಳನ್ನ ಕೊಡ್ಬೇಕು ಅಂತ ಕೇಳಿದ್ದಾರೆ. ನೀವು ಅದರಲ್ಲಿ ನಿಮ್ಗೆ ಕೇಳೋದು 4 ಕೇಳತ್ತೆ. ಒಂದು ವೋಟರ್ ID, ಮತ್ತೆ ಪ್ಯಾನ್ ಕಾರ್ಡು, ಮತ್ತೆ ಡ್ರೈವಿಂಗ್ ಲೈಸೆನ್ಸ್, ಇಲ್ಲಾಂದ್ರೆ ಪಾಸ್ಪೋರ್ಟ್. ಇವು 4ರಲ್ಲಿ ಯಾವ್ದಾದ್ರು ಕೊಡ್ಬೋದು. ಆಧಾರ್ ಕಾರ್ಡ್ ನ ಕೊಡಂಗಿಲ್ಲ, ಆಧಾರ್ ಕಾರ್ಡ್ ನ ಕೇಳೋದು ಇಲ್ಲ. ಅದು ಅಕಸ್ಮಾತ್ ನೀವೇನಾದ್ರೂ ಸೆಲೆಕ್ಟ್ ಅಲ್ಲಿ ಪ್ಯಾನ್ ಕಾರ್ಡ್ ನ ಸೆಲೆಕ್ಟ್ ಮಾಡಿ ಆಧಾರ್ ಕಾರ್ಡ್ ನ ಅದರಲ್ಲಿ ಫೋಟೋ ವೆರಿಫಿಕೇಶನ್ ಏನಾದ್ರು ಕೊಡೋದು, ಆತರ ಎಲ್ಲ ಮಿಸ್ಟೇಕ್ ಗಳನ್ನ ಮಾಡಕ್ ಹೋಗ್ಬೇಡಿ. ಪ್ಯಾನ್ ಕಾರ್ಡ್ ಸೆಲೆಕ್ಟ್ ಮಾಡಿದೀರಾ ಅಥವಾ ಡ್ರೈವಿಂಗ್ ಲೈಸೆನ್ಸ್ ನ ಸೆಲೆಕ್ಟ್ ಮಾಡಿದೀರಾ ಅಥವಾ ವೋಟರ್ ID ನ ಸೆಲೆಕ್ಟ್ ಮಾಡ್ಕೊಂಡಿದೀರಾ, ನೀವು ಯಾವ್ದನ್ನ ಸೆಲೆಕ್ಟ್ ಮಾಡಿದೀರಾ ಅದನ್ನೇ ನೀವು ಫೋಟೋ ವೆರಿಫಿಕೇಶನ್ ಮಾಡ್ಬೇಕಾಗತ್ತೆ, ID ವೆರಿಫಿಕೇಶನ್ ಮಾಡ್ಬೇಕಾಗತ್ತೆ. ಅದರಲ್ಲಿ ನೀವು ಮಿಸ್ಟೇಕ್ ಮಾಡಂಗಿಲ್ಲ. ಮೊದಲೇ ಹೇಳ್ತಾ ಇದ್ದೀನಿ, ಒಬ್ಬರಿಗೆ ಒಂದೇ ಆಡ್ಸೆನ್ಸ್ ನ ಕ್ರಿಯೇಟ್ ಮಾಡ್ಕೊಳಕ್ ಆಗೋದ್ರಿಂದ ನೀವು ಹುಷಾರಾಗಿ ಆಡ್ಸೆನ್ಸ್ ನ ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ಮತ್ತೆ ನೀವು ಇನ್ನೊಂದು ಆಡ್ಸೆನ್ಸ್ ನ ಮಾಡ್ಕೊಳ್ಳೋದಕ್ಕಾಗಲ್ಲ. ಹಂಗಾಗಿ ಹೇಳ್ತಾ ಇದೀನಿ, ಒಬ್ರಿಗೆ ಒಂದೇ ಆಡ್ಸೆನ್ಸ್. ಮತ್ತೆ ಇದಕ್ಕೂ ಮುಂಚೆ ನನಗೊಬ್ರು ಕೇಳಿದ್ರು, ಅಂದ್ರೆ ಇನ್ನು ಚಾನಲ್ ಅವ್ರ ಮಾನಿಟೈಸೇಷನ್ ಆಗಿಲ್ಲ, ಅದಕ್ಕೆ ಮುಂಚೆನೇ ಯಾರೋ ಹೇಳಿದ್ರು ಅಂತ ಅನ್ಬಿಟ್ಟು ಆಡ್ಸೆನ್ಸ್ಗೆ ನಾನು ಅಪ್ಲೈ ಮಾಡ್ಕೊಂಡ್ಬಿಟ್ಟಿದೀನಿ, ಅದ್ರಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅಂತ ಅನ್ಬಿಟ್ಟು. ಅದಿವಾಗ ಅವ್ರಿಗೆ ಅಷ್ಟೇ ಹೋಯ್ತು ಆಡ್ಸೆನ್ಸ್, ಇನ್ನೊಂದು ಆಡ್ಸೆನ್ಸ್ ನ ಕ್ರಿಯೇಟ್ ಮಾಡ್ಕೊಳಕ್ಕಾಗಲ್ಲ. ಆತರ ಎಲ್ಲ ನೀವು ಯಾರನ್ನು ಮಾಡಕ್ ಹೋಗ್ಬೇಡಿ. ಯಾರೋ ಹೇಳಿದ್ರು ಅಂತ ಅನ್ಬಿಟ್ಟು ನಿಮ್ದು ಚಾನಲ್ ಯಾವಾಗ ಕ್ರೈಟೇರಿಯಾ ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ಆಗತ್ತೆ ಅಲ್ಲ, ಆವಾಗಲೇ ನೀವು ಆಡ್ಸೆನ್ಸ್ ನ ಮಾಡ್ಕೊಳ್ಳಿ. ಅದಕ್ಕೆ ಮುಂಚೆ ಆಡ್ಸೆನ್ಸ್ ನ ಮಾಡ್ಕೊಳಕ್ ಹೋಗ್ಬೇಡಿ. ತುಂಬಾ ಜನ ಈ ತರ ಹೇಳಿ ದಾರಿ ತಪ್ಪಿಸ್ತಾರೆ. ಹಂಗ್ ಮಾಡ್ಕೊಂಡು ಇವಾಗ ಅವ್ರದ್ದು ಹೋಗಿದೆ. ಅವ್ರು ಇನ್ನೊಂದು ಮಾಡ್ಬೇಕು ಅಂದ್ರೆ ಈಗ ಅವ್ರ ಮನೆಯವ್ರ ಮೇಲೆ ಯಾರ ಮೇಲಾದ್ರೂ ಮಾಡ್ಕೊಬೇಕಾಗತ್ತೆ. ಯಾಕಂದ್ರೆ ಒಬ್ರಿಗೆ ಒಂದೇ ಆಡ್ಸೆನ್ಸ್, ಒಂದ್ಸತಿ ಮಾಡ್ಕೊಂಡ್ಮೇಲೆ ಮುಗೀತು ಅಷ್ಟೇನೆ. ಅಕಸ್ಮಾತ್ ಏನಾದ್ರೂ ನೀವು ಮುಂಚೆ ಮಾಡ್ಕೊಂಡಿರೋದು ಇದೆ ಅಂತಂದ್ರೂ ಕೂಡ ನೀವು ಮಾನಿಟೈಸೇಷನ್ ಆದ್ಮೇಲೆ ನಿಮ್ಗೆ ಅದನ್ನ ಕೇಳುತ್ತೆ ಅಲ್ಲ, ನಿಮ್ಮ ಹತ್ರ ಮುಂಚೆನೆ ಆಡ್ಸೆನ್ಸ್ ಅಕೌಂಟ್ ಇದೆಯೋ ಅಥವಾ ಹೊಸದಾಗಿ ಕ್ರಿಯೇಟ್ ಮಾಡ್ಬೇಕಾ ಅಂತ ಆಪ್ಷನ್ ಕೇಳಿದಾಗ ನಮ್ಮ ಹತ್ರ ಮುಂಚೆನೆ ಇದೆ ಅಂತ ಏನಾದ್ರೂ ನೀವು ಮುಂಚೆ ಮಾಡ್ಕೊಂಡಿದ್ದೇನಾದ್ರು ಕೊಟ್ಟಿದ್ದೀರಾ ಅಂತಂದ್ರೂ ಕೂಡ ಎರರ್ ಆಗತ್ತೆ. ಅದು ಕೂಡ ಮಾನಿಟೈಸೇಷನ್ ಅಲ್ಲಿ ಪ್ರಾಬ್ಲಮ್ ಆಗತ್ತೆ. ಹಂಗಾಗಿ ಹೇಳ್ತಿದ್ದೀನಿ, ಮುಂಚೆ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಯಾವಾಗ ಮಾನಿಟೈಸೇಷನ್ ಕ್ರೈಟೇರಿಯಾ ಕಂಪ್ಲೀಟ್ ಆಗಿ ನಿಮ್ಗೆ ಅಪ್ಲೈ ಎಲ್ಲ ಬರುತ್ತೆ ಅಲ್ಲ, ಅವಾಗ್ಲೇ ನೀವು ಆಡ್ಸೆನ್ಸ್ ನ ಮಾಡ್ಕೊಬೇಕು. ಅದಕ್ಕೆ ಮುಂಚೆ ಮಾಡಕ್ ಹೋಗ್ಬೇಡಿ. ಇದೊಂದು ಮಿಸ್ಟೇಕ್ ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ID ವೆರಿಫಿಕೇಶನ್ ಮಾಡೋವಾಗ್ಲೂ ಅಷ್ಟೇನೆ, ಇವಾಗ ನಿಮ್ಗೆ ಪಿನ್ಗೆ ಆಡ್ಸೆನ್ಸ್ ಅಲ್ಲಿ ಪಿನ್ ಮಾಡ್ಬೇಕು ಅಲ್ವಾ, ಪಿನ್ಗೆ ಅಪ್ಲೈ ಮಾಡ್ಬೇಕು ಅಲ್ವಾ. ಆ ಪಿನ್ಗೆ ಅಪ್ಲೈ ಮಾಡೋದಕ್ಕೆ ಈಗ ನಿಮ್ಗೆ ಆನ್ಲೈನ್ ಅಲ್ಲೇ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇದೆ. ಆನ್ಲೈನ್ ಅಲ್ಲೂ ಮಾಡ್ಕೊಬಹುದು, ಇಲ್ಲ ಪೋಸ್ಟ್ ಅಲ್ಲೂ ಮಾಡ್ಕೊಬಹುದು. ನಾನಂತೂ ಆನ್ಲೈನ್ ಅಲ್ಲೇ ಮಾಡ್ಕೊಂಡಿದ್ದು, ನನಗೆ ಬೇಗನೆ ಆಗೋಯ್ತು. ಅದೇ ನಮಗೆ ಪಿನ್ ನಂಬರ್ ಗೊತ್ತಾಗಲ್ಲ. ಪಿನ್ ಬಂತು ಅಂತ ನಾವು ಹೇಳಿ ವಿಡಿಯೋ ಮಾಡ್ಕೊಳ್ಳೋದಕ್ಕೂ ಕೂಡ ನಮ್ಗೆ ಆಗಲ್ಲ. ಅಷ್ಟು ಬಿಟ್ರೆ ನಮ್ಗೆಲ್ಲಾನು ಕ್ಲಿಯರ್ ಆಗಿ ಆಗ್ಬಿಟ್ಟಿರುತ್ತೆ. ಇನ್ನು ಬೇಗ ಆಗತ್ತೆ. ನೀವು ಏನಾದ್ರೂ ಪೋಸ್ಟ್ಗೆ ಅಪ್ಲೈ ಮಾಡ್ತೀರಾ ಅಂತಂದ್ರೆ ಅದು ಬರೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಕೆಲವೊಂದ್ಸರಿ ಏನಾದ್ರು ಮಿಸ್ಟೇಕ್ಗಳಾಯ್ತು ಅಂತಂದ್ರೆ ತಿಂಗಳಗಟ್ಲೆಗಳು ಹೋದ್ರೂ ಕೂಡ ನಮ್ಗೆ ಅದು ಬರಲ್ಲ. ಹಂಗಾಗಿ ಆದಷ್ಟು ಆನ್ಲೈನ್ ಅಲ್ಲೇ ಮಾಡ್ಕೊಂಡ್ರೆ ಒಳ್ಳೇದು. ಅಕಸ್ಮಾತ್ ಮಿಸ್ ಆಗಿ ಏನಾದ್ರು ಮಾಡ್ಬಿಟ್ಟಿದೀವಿ ನಾವು ಪೋಸ್ಟ್ಗೆ ಅಂತಂದ್ರೆ ನೀವು ಅಲ್ಲೂ ಕೂಡ ಏನ್ ಅಡ್ರೆಸ್ ಕೊಟ್ಟಿರ್ತೀರಲ್ಲ ಅದು ಕರೆಕ್ಟ್ ಆಗಿ ಕೊಡ್ಬೇಕಾಗತ್ತೆ. ಅದು ಕೆಲವರಿಗೆ ಡೌಟ್ ಇದೆ, ನಾನು ಯಾವ ಅಡ್ರೆಸ್ ಕೊಡ್ಬೇಕು ಅಂತ ಅನ್ಬಿಟ್ಟು. ನೀವು ಪ್ರೆಸೆಂಟ್ ಅಲ್ಲಿ ಇರೋ ಅಡ್ರೆಸ್ ನ ಕೊಡ್ಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ಮನೆಗೆ ಪೋಸ್ಟ್ ಬರ್ಬೇಕು ಅಂದ್ರೆ ನೀವು ಎಲ್ಲಿದ್ದೀರಾ ಆ ಅಡ್ರೆಸ್ ನ ಕೊಡ್ಬೇಕಾಗತ್ತೆ. ಮತ್ತೆ ನೀವು ಆಧಾರ್ ಕಾರ್ಡ್ ಅಲ್ಲಿ ನಿಮ್ದು ಊರ್ದ ಅಡ್ರೆಸ್ ಇದೆ, ಅದನ್ನ ಯಾವ್ದೋ ನಾವು ಹಾಕ್ಬಿಟ್ಟಿದೀವಿ, ಆತರ ಮಾಡಿದ್ರೆ ನೀವು ಅದು ಬೇರೆ ಎಲ್ಲೋ ಹೋಗುತ್ತೆ. ಈ ಊರಲ್ಲಿ ಯಾರಾದ್ರೂ ಇರ್ತಾರ ನಿಮ್ಗೆ ಈಸ್ಕೊಳ್ಳೋದಕ್ಕೆ ಇರ್ತಾರೆ, ಅದನ್ನ
ಪೋಸ್ಟ್ ಬಂದ್ರೆ ತಗೊಳಕ್ ಇರ್ತಾರೆ ಅನ್ನೋದಾದ್ರೆ ಓಕೆ, ಅವ್ರಿಗೆ ಹೇಳಿ ಇಟ್ಟಿರ್ಬೋದು. ಇಲ್ಲ ಅಲ್ಲಿ ಯಾರು ಇಲ್ಲ ಅನ್ನೋದಾದ್ರೆ ಅದು ಪೋಸ್ಟ್ ಬಂದು ಹೋಯ್ತು ಅಂತಂದ್ರೆ ಅಷ್ಟೇನೇನೆ ಅಲ್ವಾ. ಹಾಗಾಗಿ ನೀವು ಎಲ್ಲಿರ್ತೀರಾ, ಪ್ರೆಸೆಂಟ್ ಆಗಿ ಎಲ್ಲಿರ್ತೀರಾ ಆ ಅಡ್ರೆಸ್ ನ ನೀವು ಕೊಡಬೇಕು. ಪಾನ್ ಕಾರ್ಡ್ ನ ಏನು ID ವೆರಿಫಿಕೇಶನ್ಗೆ ಪ್ಯಾನ್ ಕಾರ್ಡ್ ನ ಕೊಡ್ತೀರಾ, ಅಡ್ರೆಸ್ಗೆ ನೀವು ಪ್ರೆಸೆಂಟ್ ಅಲ್ಲಿ ಏನಿರ್ತೀರಾ ಆ ಅಡ್ರೆಸ್ನೇ ಕೊಡ್ಬೇಕಾಗತ್ತೆ ಪೋಸ್ಟ್ ಬರೋದಕ್ಕೆ. ಆನ್ಲೈನ್ ಅಲ್ಲೇ ಮಾಡ್ಕೊಂತೀವಿ ಅನ್ನೋದಾದ್ರೆ ಆ ಪ್ರಾಬ್ಲಮ್ ಏನು ಇಲ್ಲ. ಅವಾಗ್ಲೂ ಕೂಡ ನೀವು ಏನು ಆಧಾರ್ ಕಾರ್ಡ್ ಅಲ್ಲಿ ಏನು ಅಡ್ರೆಸ್ ಇರುತ್ತೆ ಅದನ್ನೇ ಕೊಡ್ಬೇಕಾಗತ್ತೆ. ಆಮೇಲೆ ಇಲ್ಲಿ ಏನು ಆಡ್ಸೆನ್ಸ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋವಾಗ ಹೆಸರು ಏನ್ ಹಾಕೊಬೇಕು ಅಂದ್ರೆ ನೀವು ಚಾನಲ್ ನೇಮ್ ನ ಎಲ್ಲೂ ಹಾಕಕ್ ಹೋಗ್ಬೇಡಿ. ಚಾನಲ್ ನೇಮ್ ಆಗ್ಲಿ, ಬೇರೆ ಇನ್ಯಾರ್ದೇ ನೇಮ್ ಆಗ್ಲಿ, ಅಥವಾ ಬೇರೆಯವ್ರ ಮೇಲೆ ಮಾಡ್ತಿದ್ದೀರಾ ಅಂತಂದ್ರೆ ಅವ್ರ ಹೆಸರಿಗೆ ಅವರ ಅಡ್ರೆಸ್ ಪ್ರೂಫ್ ಏನಿರುತ್ತೆ ಅದನ್ನೇ ಕೊಡ್ಬೇಕು. ಈಗ ಪ್ಯಾನ್ ಕಾರ್ಡ್ ಎಲ್ಲಾನು ಇಲ್ಲ ನಿಮ್ಮ ಮೇಲೆನೆ ಮಾಡ್ಕೋತಿದೀವಿ ಅಂದ್ರೆ ನಿಮ್ಮ ಹೆಸರನ್ನೇ ಹಾಕೋಬೇಕಾಗತ್ತೆ. ಹೆಸರು ಪ್ಯಾನ್ ಕಾರ್ಡ್ ಅಲ್ಲಿ ಮತ್ತೆ ಆಧಾರ್ ಕಾರ್ಡ್ ಅಲ್ಲೆಲ್ಲ ಏನ್ ಕ್ಲಿಯರ್ ಆಗಿರುತ್ತೆ ಅಲ್ಲ, ಅದು ಹೆಂಗಿದ್ರೆ ಹಂಗೆ ಹಾಕ್ಬೇಕಾಗತ್ತೆ. ಸ್ಪೆಲ್ಲಿಂಗ್ ಸಮೇತ ಬಿಗ್ ಲೆಟರು, ಸ್ಮಾಲ್ ಲೆಟರು ಎಲ್ಲಾನು ನೋಡ್ಕೊಬೇಕು. ಒಂದು ಡಾಟ್ ಇಂದ ಹಿಡಿದು ನೋಡ್ಕೊಬೇಕಾಗತ್ತೆ. ಅದನ್ನು ಕೂಡ ಮಿಸ್ಟೇಕ್ ಮಾಡಂಗಿಲ್ಲ, ಅದನ್ನು ಕರೆಕ್ಟ್ ಆಗಿ ಹಾಕೋಬೇಕಾಗತ್ತೆ. ಒಂದು ಡಾಟ್ ಆ ಕಡೆ ಈ ಕಡೆ ಆದ್ರೂ, ಒಂದು ಸ್ಪೆಲ್ಲಿಂಗ್ ಈಗ ಇನ್ಷಿಯಲ್ಗಳನ್ನ ಹಿಂದೆ ಮುಂದೆ ಮಾಡಿ ಹಾಕೋದು, ಈ ತರ ಮಾಡಿದಾಗ್ಲೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಆ ತರ ಮಾಡ್ಕೊಂಡು ಎಷ್ಟೋ ಜನ ಆಡ್ಸೆನ್ಸ್ ನ ಡಿಸೇಬಲ್ ಮಾಡ್ಕೊಂಡಿರೋರು ಇದಾರೆ. ಆ ತರ ಆಗ್ಬಾರ್ದು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ, ಕ್ಲಿಯರ್ ಆಗಿ ಹೇಳಿ ಅನ್ನೋದಕ್ಕೆ ಬಿಡಿಸಿ ಹೇಳ್ತಾ ಇದ್ದೀನಿ. ಆ ತರ ಮಾಡಬೇಡಿ. ಒಂದೊಂದು ಡಾಟ್ಗಳ ಸಮೇತ ನೀವು ಕರೆಕ್ಟ್ ಆಗಿ ನೋಡ್ಕೊಂಡೇ ಹಾಕ್ಬೇಕಾಗತ್ತೆ. ಹೆಸರನ್ನ ಯಾವತ್ತೂ ಕೂಡ ಕನ್ಫ್ಯೂಸ್ ಮಾಡ್ಕೊಂಡು ಚಾನಲ್ ನೇಮ್ ಅಲ್ಲಿ ನೀವು ಆಡ್ಸೆನ್ಸ್ ಅಕೌಂಟ್ ನೆಲ್ಲ ಕ್ರಿಯೇಟ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಹೆಸರು ಮೇಲೇನೆ ಆಡ್ಸೆನ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಬೇಕು. ನೀವು ಒಂದು ಆಡ್ಸೆನ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನೀವು ಅದ್ರ ಮೇಲೆ ನೀವು ಬೇರೆ ಎಷ್ಟೇ ಚಾನಲ್ಗಳನ್ನ ಸ್ಟಾರ್ಟ್ ಮಾಡಿದ್ರು ಕೂಡ ಎಲ್ಲಾ ಚಾನಲ್ಗಳ ಲಿಂಕ್ ನ ನೀವು ಒಂದೇ ಆಡ್ಸೆನ್ಸ್ಗೆ ಕೊಡ್ಬೇಕಾಗತ್ತೆ. ಹಾಗಾಗಿ ಹುಷಾರಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಆಡ್ಸೆನ್ಸ್ ಏನಾದ್ರೂ ನೀವೆಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡು ಎಲ್ಲ ಆಗಿದೆ, ಇನ್ನೇನು ಪ್ರಾಬ್ಲಮ್ ಇಲ್ಲ, ಆಡ್ಸೆನ್ಸ್ ಎಲ್ಲ ಆಗೋಗಿದೆ. ಇನ್ನು ಪಿನ್ ಬಂದ್ಮೇಲೆ ನಿಮ್ಗೆ ಇನ್ನು ಟ್ಯಾಕ್ಸ್ ವೆರಿಫಿಕೇಶನ್, ಟ್ಯಾಕ್ಸ್ ಫಿಲ್ ಮಾಡೋದು ಬರುತ್ತೆ ನಮ್ಗೆ. ನೆಕ್ಸ್ಟ್ ಅದು ಪಿನ್ ಬಂದಾದ್ಮೇಲೆ ಮೇಲ್ ಬರುತ್ತೆ ನಿಮ್ಗೆ. ಪಿನ್ ಎಲ್ಲ ಆದ್ಮೇಲೆ ಟ್ಯಾಕ್ಸ್ ನ ಮಾಡ್ಕೊಳ್ಳಿ ಅಂತ ಅನ್ಬಿಟ್ಟು ಮೇಲ್ ಬರುತ್ತೆ. ಆವಾಗ ನೀವು ಅದನ್ನ ಮಾಡ್ಬೇಕಾಗತ್ತೆ. ಇಲ್ಲಂತೂ ಇನ್ನೂ ಹುಷಾರಾಗಿರ್ಬೇಕು. ನೀವು ಅಲ್ಲೂ ಏನು ಆಡ್ಸೆನ್ಸ್ ಅಲ್ಲೂ ಏನು ಮಿಸ್ಟೇಕ್ ಮಾಡಂಗಿಲ್ಲ. ಇಲ್ಲಿ ಟ್ಯಾಕ್ಸ್ ಮಾಡೋವಾಗ್ಲೂ ಅಷ್ಟೇನೆ, ಟ್ಯಾಕ್ಸ್ ಫಿಲ್ ಮಾಡೋವಾಗ್ಲೂ ನೀವೇನು ಮಿಸ್ಟೇಕ್ ಮಾಡಂಗಿಲ್ಲ. ಇಲ್ಲಿ ಟ್ಯಾಕ್ಸ್ ನ ಫಿಲ್ ಮಾಡದೆ ಹೋದ್ರೆ ನಿಮ್ಗೆ ದುಡ್ಡು ಬರಲ್ಲ, ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಟ್ಯಾಕ್ಸ್ ಇನ್ಫಾರ್ಮೇಶನ್ ನ ಫಿಲ್ ಮಾಡ್ಬೇಕಾಗತ್ತೆ. ಇಲ್ಲಿ ಫಿಲ್ ಮಾಡೋವಾಗ್ಲೂ ಕೂಡ ನೀವು ಆಡ್ಸೆನ್ಸ್ ಅಲ್ಲಿ ಏನ್ ಹೆಸರು ಕೊಟ್ಟಿದ್ದೀರಾ, ಅದು ಏನಿದೆ ಡಾಕ್ಯುಮೆಂಟ್ ಅಲ್ಲಿ ಏನ್ ಹೆಸರು ಇರುತ್ತೆ ಅದೇ ಹೆಸರು ನೀವು ಆಡ್ಸೆನ್ಸ್ ಅಲ್ಲಿ ಕೊಟ್ಟಿರ್ತೀರಾ, ಅದೇನೆ ಸೇಮ್ ಹೆಂಗಿರುತ್ತೆ ಹಂಗೆ ನೀವು ಟ್ಯಾಕ್ಸ್ ಅಲ್ಲೂ ಫಿಲ್ ಮಾಡ್ಬೇಕಾಗತ್ತೆ. ಅಲ್ಲೊಂದ್ ಹೆಸರು ಕೊಟ್ಟು ಇಲ್ಲೊಂದ್ ಹೆಸರು ಏನಾದ್ರು ಕೊಟ್ಟು ನೀವೇನಾದ್ರೂ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ಳಿ, ಅಲ್ಲಿಗೆ ಮುಗೀತು. ನೀವು ಅಲ್ಲಿವರೆಗೂ ಏನಾದ್ರೂ ಡಾಲರ್ನ ಮಾಡ್ಕೊಂಡಿರ್ತೀರಲ್ಲ, ಅದು ಎಷ್ಟೇ ಡಾಲರ್ ಆಗಿರ್ಲಿ ಅದೆಲ್ಲಾನು ಓದಂಗೆನೆ ಮತ್ತೆ ನಿಮ್ಗೆ ಆ ದುಡ್ಡು ಬರಲ್ಲ. ಓಕೆನಾ? ಈ ಮಿಸ್ಟೇಕ್ ನ ಮಾಡಕ್ ಹೋಗ್ಬೇಡಿ. ಟ್ಯಾಕ್ಸ್ ಇನ್ಫಾರ್ಮೇಶನ್ ಫಿಲ್ ಮಾಡೋ ಟೈಮಲ್ಲಿ ತುಂಬಾ ಹುಷಾರಾಗಿ ಮಾಡ್ಕೊಳ್ಳಿ. ಆಡ್ಸೆನ್ಸ್ ಮಾಡೋವಾಗ್ಲೂ ಅಷ್ಟೇನೆ. ಆಡ್ಸೆನ್ಸ್ ಅಲ್ಲಿ ಇನ್ನೊಂದನ್ನ ಹೇಳಿದ್ದು ಮರ್ತಿದ್ದೆ ನಾನು. ಆನ್ಲೈನ್ ಅಲ್ಲಿ ಏನಾದ್ರೂ ನೀವು ಆಡ್ಸೆನ್ಸ್ ನ ಮಾಡ್ಕೋತಾ ಇದ್ದೀರಾ ಅಂತಂದ್ರೆ ಫಸ್ಟ್ ಏನು ID ವೆರಿಫಿಕೇಶನ್ ಆಗತ್ತೆ. ID ವೆರಿಫಿಕೇಶನ್ ನ ಹುಷಾರಾಗಿ ಮಾಡ್ಬೇಕಾಗತ್ತೆ. ಪ್ಯಾನ್ ಕಾರ್ಡ್ ನ ವೆರಿಫಿಕೇಶನ್ ಮಾಡೋವಾಗ ಅದು ಫೋಟೋ ತಗೊಳುತ್ತೆ ಅಲ್ವಾ, ಆವಾಗ ಕೆಳಗಡೆ ಒಂದು ವೈಟ್ ಪೇಪರ್ ನ ಹಾಕ್ಬಿಟ್ಟು ಅದ್ರ ಮೇಲೆ ID ಕಾರ್ಡ್ ನ ಇಟ್ಬಿಟ್ಟು ಪ್ಯಾನ್ ಕಾರ್ಡ್ ನ ನೀಟಾಗಿ ಅದು ಕರೆಕ್ಟ್ ಆಗಿ ಫ್ರೇಮ್ ಅಲ್ಲಿ ಕುತ್ಕೊಳ್ಳೋ ತರ ಫೋಟೋ ಹಿಡಿಬೇಕಾಗತ್ತೆ. ಅದು ತಗೊಳ್ಳೋವರೆಗೂ ನೀವು ಸುಮ್ಮನೆ ಇರಬೇಕು, ಅಲ್ಲಾಡಿಸ್ದಿರಾ. ಅದಾಗದೆ ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ. ಅದಾದ್ಮೇಲೆ ಫ್ರಂಟು ಬ್ಯಾಕು ಎರಡನ್ನೂ ಸ್ಕ್ಯಾನ್ ಮಾಡ್ಬೇಕಾಗತ್ತೆ. ಅದೆರಡು ಆದ್ಮೇಲೆ ನಿಮ್ಗೆ ಏನು ಫೇಸ್ ವೆರಿಫಿಕೇಶನ್ ಬರುತ್ತೆ. ಅದು ಅಷ್ಟೇ ಹುಷಾರಾಗಿ ಮಾಡ್ಕೊಳ್ಳಿ. ಇದು ಏನೇ ಮಾಡೋವಾಗ್ಲೂ ನೀವು ಕತ್ಲಲ್ಲಿ ಅಂದ್ರೆ ನೈಟ್ ಟೈಮಲ್ಲಿ ಕತ್ಲಿರೋ ಜಾಗದಲ್ಲಿ ಕುತ್ಕೊಂಡೆಲ್ಲ ಮಾಡಬೇಡಿ. ಬೆಳಕಿರೋ ಜಾಗದಲ್ಲಿ ಬೆಳಗ್ಗೆ ಟೈಮಲ್ಲಿ ಮಾಡ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂದ್ರೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಹೇಳ್ತಾ ಇದ್ದೀನಿ. ಅದನ್ನ ನೀವು ಫೇಸ್ ವೆರಿಫಿಕೇಶನ್ ಅಷ್ಟೇನೆ ಅದ್ರಲ್ಲಿ ಹೆಂಗ್ ತೋರಿಸುತ್ತೆ ಹಂಗೆ ಅದು ಹಿಂಗೆ ತಿರ್ಗ್ಸಕ್ ಹೇಳತ್ತಲ್ಲ, ಅದು ಹೆಂಗೆ ಹೇಳಿದ್ರೆ ಹಂಗೆ ನಾವು ಫೇಸ್ ನ ವೆರಿಫೈ ಮಾಡ್ಬೇಕಾಗತ್ತೆ. ಇವೆರಡು ಆದ್ಮೇಲೆ ನಿಮ್ಗೆ ಪಿನ್ ಬರೋದು. ಓಕೆನಾ? ಇವೆರಡು ನೀವು ಆನ್ಲೈನ್ ಅಲ್ಲಿ ಮಾಡ್ಕೊಳ್ಳೋದಾದ್ರೆ, ಇಲ್ಲ ನಾವು ಪೋಸ್ಟ್ ಮಾಡ್ಕೊಂತೀವಿ ಅನ್ನೋದಾದ್ರೆ ID ವೆರಿಫಿಕೇಶನ್ ಆದ್ಮೇಲೆ ನೀವು ಪೋಸ್ಟ್ಗೆ ಇದ್ ಮಾಡಿದ್ರೆ ಅದು ಪಿನ್ ಬಂದ ಮೇಲೆ ನಿಮ್ಗೆ ಟ್ಯಾಕ್ಸ್ಗೆ ಮಾಡ್ಕೊಳ್ಳೋದಕ್ಕೆ ಬರೋದು. ಅಲ್ಲಿ ನಿಮ್ಗೆ ಫೇಸ್ ವೆರಿಫಿಕೇಶನ್ ಬರಲ್ಲ. ಆಯ್ತಾ? ಇನ್ನು ಟ್ಯಾಕ್ಸ್ ನ ಫಿಲ್ ಮಾಡೋ ಟೈಮಲ್ಲಿ ಆವಾಗಲೇ ಹೇಳ್ದಂಗೆ ಹೆಸರೆಲ್ಲಾನು ಕರೆಕ್ಟ್ ಆಗಿ ಕೊಡ್ಬೇಕು, ಅಡ್ರೆಸ್ ಎಲ್ಲಾನು ಅಷ್ಟೇನೆ ಕರೆಕ್ಟ್ ಆಗಿ ಕೊಡ್ಬೇಕು. ಇದ್ರ ಜೊತೆನಲ್ಲಿ ನಿಮ್ಗೆ ಬ್ಯಾಂಕ್ ಇಂದ ಒಂದು ಸ್ವಿಫ್ಟ್ ಕೋಡ್ ಕೊಡ್ತಾರೆ, ಅದನ್ನು ಕೂಡ ಇಲ್ಲಿ ಫಿಲ್ ಮಾಡ್ಬೇಕಾಗತ್ತೆ. ಅದನ್ನ ಮಾಡಿದಾಗ್ಲೇ ನಿಮ್ಗೆ US ಡಾಲರ್ ಇಂದ ಅದು ರುಪೀಸ್ಗೆ ಕನ್ವರ್ಟ್ ಆಗೋದು. ಅದು ಕನ್ವರ್ಟ್ ಆಗ್ಬೇಕು ಅಂದ್ರೆ ಸ್ವಿಫ್ಟ್ ಕೋಡ್ ನ ಹಾಕ್ಬೇಕಾಗತ್ತೆ. ಆ ಸ್ವಿಫ್ಟ್ ಕೋಡ್ ನಿಮ್ಗೆ ಪಾಸ್ಬುಕ್ ಅಲ್ಲೇ ಇರುತ್ತೆ. ಪಾಸ್ಬುಕ್ ಅಲ್ಲಿ ಇಲ್ಲ ಅನ್ನೋದಾದ್ರೆ ನೀವು ಬ್ಯಾಂಕ್ ಅಲ್ಲಿ, ನೀವು ಯಾವ ಬ್ಯಾಂಕ್ ನ ಲಿಂಕ್ ಕೊಡ್ತಾ ಇರ್ತೀರಲ್ಲ ಆ ಬ್ಯಾಂಕ್ ಅಲ್ಲಿ ಹೋಗಿ ಕೇಳಿದ್ರು ಕೂಡ ಕೊಡ್ತಾರೆ. ಅವ್ರಿಗೆ ಹೋಗಿ ನಮ್ದು ಯೂಟ್ಯೂಬ್ ಚಾನಲ್ ಇದೆ, ನಮ್ಗೆ ಒಂದು ಸ್ವಿಫ್ಟ್ ಕೋಡ್ ಬೇಕು ಅಂತ ಕೇಳಿದ್ರೆ ಅವ್ರು ಕೊಡ್ತಾರೆ. ಅದನ್ನ ತಗೊಂಡ್ಬಂದು ನೀವು ಇಲ್ಲಿ ಫಿಲ್ ಮಾಡ್ಕೊಬಹುದು. ಅದು ಮಾಡಿದ್ರೆ ಮಾತ್ರನೇ ನಿಮ್ಗೆ ದುಡ್ಡು ಬರೋದು. ಇದಿಷ್ಟು ಇರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ.
ಮಾಡ್ಕೊಳ್ಳೋದಾದ್ರೆ ಫುಲ್ ಮಾನಿಟೈಸೇಷನ್ ನ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡ್ರೆ ಅದ್ರ ಮೇಲೆ ಆಡ್ಗಳು ರನ್ ಆಗಲ್ಲ, ಫುಲ್ ಮುಗಿಸೋ ತನಕ ಆಡ್ಗಳು ರನ್ ಆಗಲ್ಲ. ಇನ್ನು ಮಾನಿಟೈಸೇಷನ್ ಆದ್ಮೇಲೆ ಆಡ್ಸೆನ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ಏನು ID ವೆರಿಫಿಕೇಶನ್, ಫೇಸ್ ವೆರಿಫಿಕೇಶನ್ ಮತ್ತೆ ನಿಮ್ಮ ನೇಮ್ ಎಲ್ಲಾನು ಹುಷಾರಾಗಿ ಹಾಕೋಬೇಕಾಗತ್ತೆ. ಅಡ್ರೆಸ್ ಎಲ್ಲಾನು ಕರೆಕ್ಟ್ ಆಗಿ ಹಾಕ್ಬೇಕಾಗತ್ತೆ. ಅಲ್ಲಿ ಏನೇ ಮಿಸ್ಟೇಕ್ ಮಾಡಿದ್ರು ಕೂಡ ನಿಮ್ಗೆ ದುಡ್ಡು ಬರಲ್ಲ. ಇನ್ನು ಟ್ಯಾಕ್ಸ್ ಫಿಲ್ ಮಾಡೋವಾಗ್ಲೂ ಅಷ್ಟೇನೆ ಆಡ್ಸೆನ್ಸ್ ಅಲ್ಲಿ ಏನೇನೆಲ್ಲ ಹೆಸರು ಅಡ್ರೆಸ್ ಕೊಟ್ಟಿರ್ತೀರಾ ಅದೇ ಹೆಸರು ಅಡ್ರೆಸ್ನೇ ನೀವು ಟ್ಯಾಕ್ಸ್ ಅಲ್ಲೂ ಕೊಡ್ಬೇಕಾಗತ್ತೆ. ಟ್ಯಾಕ್ಸ್ ಫಿಲ್ ಮಾಡೋವಾಗ ಜೊತೆನಲ್ಲಿ ಬ್ಯಾಂಕ್ ಇಂದ ಒಂದು ಸ್ವಿಫ್ಟ್ ಕೋಡ್ ನ ತಗೊಂಡ್ಬಂದು ಹಾಕ್ಬೇಕಾಗತ್ತೆ. ಇದಿಷ್ಟು ಮಾಡಿದಾಗ ನಿಮ್ಗೆ ಎಲ್ಲ ಕಂಪ್ಲೀಟ್ ಆಗತ್ತೆ. ನಿಮ್ $100 ಯಾವಾಗ ಕಂಪ್ಲೀಟ್ ಆಗತ್ತೆ ಅಲ್ಲ ಆವಾಗ ನಿಮ್ಗೆ ಪೇಮೆಂಟ್ ಬರುತ್ತೆ. $100 ಕಂಪ್ಲೀಟ್ ಆಗಿದ ತಕ್ಷಣ ಪೇಮೆಂಟ್ ಬರಲ್ಲ. $100 ನೀವು ಯಾವಾಗಾದ್ರೂ ಕಂಪ್ಲೀಟ್ ಮಾಡ್ಕೊಂಡಿರಿ. ಈಗ ಮಂತ್ ಸ್ಟಾರ್ಟಿಂಗ್ ಅಲ್ಲೇ ನೀವು ಕಂಪ್ಲೀಟ್ ಮಾಡಿದ್ರು ಕೂಡ ನಿಮಗೆ ಬರೋದೇ ಮಂತ್ ಎಂಡ್ ಅಲ್ಲಿ 21ರಿಂದ 30ನೇ ತಾರೀಕುವರೆಗೆ ಅಷ್ಟು ಟೈಮ್ ಇರುತ್ತೆ ನಿಮ್ಗೆ ನಿಮ್ಮ ಅಕೌಂಟ್ಗೆ ದುಡ್ಡು ಬರೋದಕ್ಕೆ. 21ರಿಂದ 25 ಒಳಗಡೆ ಅದು US ಏನು ರುಪೀಸ್ಗೆ ಕನ್ವರ್ಟ್ ಆಗಿ ಎಲ್ಲ ಬಂದಿರುತ್ತೆ ಬ್ಯಾಂಕ್ಗೆ. 25 ಮೇಲೆ ನಿಮ್ಗೆ ದುಡ್ಡು ಸಿಗೋದು. ಓಕೆನಾ, 25ರಿಂದ 30 ಒಳಗಡೆ ನಿಮ್ಗೆ ದುಡ್ಡು ಸಿಗುತ್ತೆ. ಇದಿಷ್ಟು ಪ್ರೋಸೆಸ್ ಇರುತ್ತೆ ಆಡ್ಸೆನ್ಸ್ದು. ಮಿಸ್ಟೇಕ್ಗಳು ಏನೇನ್ ಮಾಡಬಾರ್ದು ಅಂತ ಹೇಳಿದೀನಿ. ಆ ಮಿಸ್ಟೇಕ್ಗಳನ್ನೆಲ್ಲ ಸರಿ ಮಾಡ್ಕೊಳ್ಳಿ, ಹುಷಾರಾಗಿ ಮಾಡ್ಕೊಳ್ಳಿ. ಆಡ್ಸೆನ್ಸ್ ನ ಮಾಡ್ಕೊಳ್ಳೋವಾಗ ಆಡ್ಸೆನ್ಸ್ ನ ಒಂದ್ಸಲಿ ಡಿಸೇಬಲ್ ಮಾಡ್ಕೊಂಡ್ರಿ ಅಂತಂದ್ರೆ ಮತ್ತೆ ಕ್ರಿಯೇಟ್ ಮಾಡ್ಕೊಳಕ್ ಆಗಲ್ಲ. ಅಕಸ್ಮಾತ್ ಅಷ್ಟರೊಳಗಡೆ ನೀವೇನಾದ್ರೂ ಡಾಲರ್ಗಳನ್ನ ಮಾಡ್ಕೊಂಡಿದೀರಾ ಅಂತಂದ್ರೆ ಅದನ್ನು ಕೂಡ ಕಳ್ಕೊಬೇಕಾಗತ್ತೆ. ಇದಿಷ್ಟು ಇರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅರ್ಥ ಆಗೋ ತರ ಬಿಡಿಸಿನೇ ಹೇಳಿದೀನಿ ನಾನು. ಅರ್ಥ ಆಗಿದ್ರೆ ಓಕೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊಂತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.